ಇನ್ನು ರಾಮಕೃಷ್ಣ ಆಶ್ರಮದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಪ್ರತಿಮೆಯನ್ನು ಕೂಡ ನೀಡಿ ಗೌರವಿಸಲಾಗುತ್ತೆ. 1892 ಈಗಾಗಲೇ ಹೇಳಿದಂತೆ 1892ರಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದ ಅವರು ಭೇಟಿ ಕೊಟ್ಟಿದ್ದಂತಹ ಸ್ಥಳ ಇದೀಗ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವಾಗಿ ನಿರ್ಮಾಣಗೊಂಡದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಶ್ರೀರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯರಾದಂತಹ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಆಗಮಿಸಿ ಸುಮಾರು 2-3 ವಾರಗಳು ಉಳಿದುಕೊಂಡಿದ್ರು. ಉಪನ್ಯಾಸವನ್ನ ಕೂಡ ಕೊಟ್ಟಿದ್ರು. ಉಪನ್ಯಾಸವನ್ನ ಕೊಟ್ಟಿದ್ದಂತಹ ಸ್ವಾಮಿ ವಿವೇಕಾನಂದ ಅವರು ರಾಜರು ದಿವಾನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಸ್ವಾಮಿ ವಿವೇಕಾನಂದ ಅವರು ಇದೀಗ ಅವರು ಉಳಿದುಕೊಂಡ ಪವಿತ್ರ ತಾಣ ಏನಿತ್ತು ಅದು ಈಗ ವಿವೇಕ ಸ್ಮಾರಕವಾಗಿ ಮೈದಳೆದು ಲೋಕಾರ್ಪಣೆಗೊಂಡಿದೆ. ಅನಾಥಾಶ್ರಮ ಅಥವಾ ನಿರಂಜನ ಮಠದಲ್ಲಿ ವಿವೇಕಾನಂದ ಅವರು ತಂಗಿದ್ರು. 1892ರ ನವೆಂಬರ್ 10ನೇ ತಾರೀಕಿನಂದು ಮೈಸೂರಿಗೆ ವಿವೇಕಾನಂದ ಅವರು ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ಮಹಾರಾಜರು ದಿವಾನರು HD ಕೋಟೆಗೆ ತೆರಳಿದ್ರು. ಅದನ್ನ ಅರಿತ ವಿವೇಕಾನಂದ ಅವರು ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿದ್ದಂತಹ ದಿವಾನ್ ಅವರ ಮನೆಗೆ ಹೊಂದಿಕೊಂಡಂತೆ ಅದರ ಬ್ಯಾಕ್ ಸೈಡ್ ಅಲ್ಲಿ ಇದ್ದಂತಹ ಅವತ್ತಿನ ಅನಾಥಾಶ್ರಮ ಅಂದ್ರೆ ನಿರಂಜನ ಮಠದಲ್ಲಿ ಅವರು ಸ್ಟೇ ಆಗಿದ್ರು. ಅವತ್ತಿನ ಟ್ರಸ್ಟಿ ವೆಂಕಟಕೃಷ್ಣಯ್ಯ ಅವರು ತಾತಯ್ಯ ಅಂತೇಳಿ ಅವ್ರನ್ನ ಕರಿತಾ ಇದ್ರು. ಆ ಸಂದರ್ಭದಲ್ಲಿ ವಿವೇಕಾನಂದ ಅವರನ್ನ ಸ್ವಾಗತಿಸಿ ಉಪಚರಿಸ್ತಾ ಇದ್ರು. ಅಲ್ಲಿನ ಶಿವಾಲಯವು ಅವರನ್ನ ವಿಶೇಷವಾಗಿ ಆಕರ್ಷಿಸಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಹೆಚ್ಚು ಧ್ಯಾನಾಸಕ್ತರಾಗ್ತಾ ಇದ್ರಂತೆ ಅದೇ ಜಾಗದಲ್ಲಿ. ಅಲ್ಲಿನ ಮಕ್ಕಳಿಗೆ ನೀತಿಯುತ ಕಥೆಗಳನ್ನು ಹೇಳಿ ಅವರಲ್ಲಿ ಆತ್ಮಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸವನ್ನ ಸ್ವಾಮಿ ವಿವೇಕಾನಂದ ಅವರು ಮಾಡಿದ್ರು. ಇದೀಗ ಆ ಜಾಗವನ್ನ ಶ್ರೀರಾಮಕೃಷ್ಣ ಆಶ್ರಮಕ್ಕೆ ಹಸ್ತಾಂತರಿಸೋದಕ್ಕೆ ಸರ್ಕಾರ ನೀಡಿದ ಸಹಕಾರ, ಅದೇ ಸಂದರ್ಭದಲ್ಲಿ ವಿಘ್ನಗಳು ಕೂಡ ಎದುರಾಗಿತ್ತು. ಇದೆಲ್ಲದರ ನಡುವೆ ವಿವೇಕ ಸ್ಮಾರಕ ಕಟ್ಟಡ ತಲೆ ಎತ್ತಿದೆ. ಇನ್ನು ಇವತ್ತು ವಿಶೇಷ ಅಂತಂದ್ರೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿಸಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಪ್ರತಿಮೆಯನ್ನ ನೀಡಿ ಗೌರವಿಸಲಾಗುತ್ತೆ. ಇನ್ನು ಮೈಸೂರಿನ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನ ಪ್ರತಿಬಿಂಬಿಸುವ ವಿಶೇಷ ಉಡುಗೊರೆಯನ್ನು ಕೂಡ ಪ್ರಧಾನಿ ಅವರಿಗೆ ನೀಡಲಾಗುತ್ತಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇನ್ನು ಉದ್ಘಾಟನೆಯ ಭದ್ರತಾ ಕಾರಣಗಳಿಂದಾಗಿ ಮೋದಿ ಅವರು ಭೇಟಿ ಕೊಡುವಂತಹ ಸಮಯದಲ್ಲಿ ಸಾರ್ವಜನಿಕರಿಗಾಗ್ಲಿ ಅಥವಾ ಯಾರಿಗೇ ಆಗ್ಲಿ ಪ್ರವೇಶ ಇರುವುದಿಲ್ಲ ಅನ್ನೋದು ಮುಂಚಿತವಾಗಿ ತಿಳಿದಂತಹ ಮಾಹಿತಿ. ಯಾರಿಗೆಲ್ಲ ಪಾಸ್ ಇತ್ತು ಅವರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇತ್ತು. ನೋಡಿ, ಅರುಣ್ ಯೋಗಿರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ಕೊಡುವ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನ ಕೆತ್ತನೆ ಮಾಡ್ತಾ ಇರುವಂತಹ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಶಿವನ ದೇವಾಲಯಕ್ಕೂ ಕೂಡ ಅವರು ತೆರಳ್ತಾರೆ. ಆ ಬಳಿಕ ಆಶ್ರಮಕ್ಕೂ ಕೂಡ ತೆರಳ್ತಾರೆ, ಭೇಟಿ ಕೊಡ್ತಾರೆ. ಈಗ ಈ ಕ್ಷಣಕ್ಕೆ ರಾಮಕೃಷ್ಣ ವಿದ್ಯಾಶಾಲೆಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಭಾಷಣವನ್ನು ಕೂಡ ಮಾಡುವಂತ ನಿರೀಕ್ಷೆ ಇದೆ. ನೋಡಿ, ಶಿಲ್ಪಿಯವರು ಅದನ್ನ ತಯಾರು ಮಾಡ್ತಾ ಇರುವಂತ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದೆ. ಮೂರ್ತಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವ ಸಲುವಾಗಿ. ನೋಡಿ, ಈಗ ನೀವೇನ ಗಮನಿಸ್ತಾ ಇದ್ರಿ, ಇವತ್ತು ಸಾಂಸ್ಕೃತಿಕ ನಗರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಮೈಸೂರಿಗೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರಿಗೆ ಸ್ಮರಣಿಕೆಯಾಗಿ ನೀಡುವುದಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಅದೇ ಮೂರ್ತಿಯನ್ನ ಕೊಡ್ತಾರೆ. 8.5 kg ತೂಕ ಇರುವಂತಹ ಮೂರ್ತಿ ಅದು. 8.5 kg ತೂಕ ಇರುವಂತಹ ಮೂರ್ತಿ ವಿಯೆಟ್ನಾಂ ಮಾರ್ಬಲ್ ನಲ್ಲಿ ಇದನ್ನ ತಯಾರು ಮಾಡಿರೋದು. ಕೇವಲ 15 ದಿನದಲ್ಲಿ ಅರುಣ್ ಯೋಗಿರಾಜ್ ಅವರು ಈ ಮೂರ್ತಿಯನ್ನು ರೂಪಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅನುಕಾರ್ಯಪ್ಪ ನಮ್ಮ ಪ್ರತಿನಿಧಿ
ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅನುಕರಿಯಪ್ಪ. ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ಸಿಎಂ ಡಿಕೆಶಿ ಅವರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿರುವಂತದ್ದು, ಎಲ್ಲ ವೀಕ್ಷಣೆಯಾಗಿ ಧ್ಯಾನ ಕೂಡ ಈಗ ಮುಗ್ದಿದೆ ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು. ಧ್ಯಾನ ಆದ ಬಳಿಕ ಸಾರ್ವಜನಿಕ ವೇದಿಕೆಯಲ್ಲಿ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಕೂಡ ಎಲ್ಲವೂ ಧ್ಯಾನ ಆದ ಬಳಿಕ ಸಾರ್ವಜನಿಕ ವೇದಿಕೆಯಲ್ಲಿ ಅವಕಾಶ ಇದೆ. ಅಲ್ಲಿ ಕೂಡ ಮೋದಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡ್ತಾರೆ. ಇದೇ ಸಂದರ್ಭ ಅರುಣ್ ಯೋಗಿರಾಜ್ ಅವರು ಏನೇನು ವಿವೇಕಾನಂದ ಅವರ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ, ಕಲ್ಲು ಪ್ರತಿಮೆ ಕೆತ್ತನೆ ಮಾಡಿದ್ದಾರೆ, ಅದನ್ನು ಕೂಡ ಅವರಿಗೆ ಒಂದು ಉಡುಗೊರೆಯಾಗಿ ನೀಡುವಂತದ್ದು ವಿಶೇಷ ಅಂತ ಹೇಳ್ಬೋದು. ಇದಿಷ್ಟೆಲ್ಲ ಕಾರ್ಯಕ್ರಮ ಈಗ ಆಗ್ತಿರುವಂತದ್ದು. ಇನ್ನು ಉಳಿದಿರುವಂತದ್ದು ವೇದಿಕೆ ಕಾರ್ಯಕ್ರಮ ಮಾತ್ರ. ವೇದಿಕೆ ಕಾರ್ಯಕ್ರಮ ಆದ ಬಳಿಕ ಮತ್ತೆ ಮೋದಿ ಅವರು ಇಲ್ಲಿ ಯೂನಿವರ್ಸಿಟಿಯ ಹೆಲಿಪ್ಯಾಡ್ ಇಲ್ಲಿ ಓವೆಲ್ ಮೈದಾನದ ಹೆಲಿಪ್ಯಾಡ್ ಅಲ್ಲಿಗೆ ಬಂದು ಅಲ್ಲಿಂದ ತೆರಳುತ್ತಾರೆ. ಈಗ ಸದ್ಯಕ್ಕೆ ಕಾರ್ಯಕ್ರಮ ನಡೀತಾ ಇದೆ. ಸ್ಮಾರಕ ಉದ್ಘಾಟನೆ ಆಗಿದೆ, ಧ್ಯಾನ ಕೂಡ ಮುಗಿದಿದೆ. ಸದ್ಯ ವೇದಿಕೆ ಕಾರ್ಯಕ್ರಮ ಈಗ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು. ಈಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ, ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ಎಷ್ಟು ಜನರಿಗೆ ಇವತ್ತು ಅವಕಾಶ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಕರಿಯಪ್ಪ? ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಏನಿದೆ ಅಲ್ಲಿ ಒಂದು 200ರಿಂದ 250 ಪಾಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟು ಮತ್ತೆ ಅವರ ಕುಟುಂಬದವರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಇಲ್ಲಿ ಹೆಲಿಪ್ಯಾಡ್ ಅಲ್ಲಿ ಬಂದು ಇಳಿದಾಗ ಗವರ್ನರ್ ಇದ್ರು, ಸಿಎಂ ಡಿಕೆಶಿ ಅವರು ಇದ್ರು, ಜೊತೆಗೆ ವಿಜೇಂದ್ರ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಇದ್ರು. ಮತ್ತೆ ಅಲ್ಲಿ ಅವರು ಇಲ್ಲಿಂದ ಹೆಲಿಪ್ಯಾಡ್ ಇಂದ ಮೋದಿ ಅವರು ಏನು ತೆರಳಿದ್ರು ಆ ಸ್ಮಾರಕ ಉದ್ಘಾಟನೆಗೆ ಅಂತ ಹೇಳಿ, ಆವಾಗ ದಾರಿ ಉದ್ದಕ್ಕೂ ಸಾಕಷ್ಟು ಜನ ಅಲ್ಲಿ ಸೇರಿದ್ರು. ಎಲ್ಲರೂ ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಿದ್ರು, ಕೆಲವರು ಡಿಕೆ ಅಂತ ಕೂಗ್ತಾ ಇದ್ರು. ಜನರತ್ತ ಮೋದಿ ಕೈ ಬೀಸಿದ ವಿಜುವಲ್ಸ್ ಕೂಡ ಇದೆ. ಕೈ ಬೀಸಿ ಮೋದಿ ಅವರು ಹೋಗಿರುವಂತದ್ದು. ಜೊತೆಗೆ ಸಾಕಷ್ಟು ಜನ ಅಂದ್ರೆ ಮೋದಿ ಬರ್ತಾರೆ ಅಂತ ಮೊದಲೇ ಗೊತ್ತಿತ್ತು, ಅದೇ ಸೇರಿರುವಂತದ್ದು. ಯಾಕಂದ್ರೆ ಇಲ್ಲಿ ಹೆಲಿಪ್ಯಾಡ್ ಏನಿತ್ತು, ಹೆಲಿಪ್ಯಾಡ್ ಅಲ್ಲಿ 200 ಮೀಟರ್ ಸುತ್ತ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಯಾರನ್ನು ಹತ್ತಿರಕ್ಕೆ ಬಿಡ್ತಾ ಇರಲಿಲ್ಲ. ಅದರಿಂದ ಇಲ್ಲಿ ಯಾರು ಜನ ಇರಲಿಲ್ಲ. ಒಂದು 50-100 ಜನ ಮಾತ್ರ ಬಂದು ದೂರದಿಂದ ಒಂದು ವಿಡಿಯೋ ಮಾಡ್ಕೊಂಡು ಹೋದಂತ ಘಟನೆ ನಡೀತು. ಅವರಿಗೆ ಬರೀ ಹೆಲಿಕಾಪ್ಟರ್ ಮಾತ್ರ ಕಾಣಲಿಕ್ಕೆ ಸಿಕ್ತು, ಮೋದಿಯನ್ನು ಕಾಣಲಿಕ್ಕೆ ಸಿಕ್ಕಿಲ್ಲ. ಅದರಿಂದ ದೂರದಲ್ಲಿ ಅಂದ್ರೆ ಮೋದಿ ಹೋಗುವಂತ ದಾರಿಯಲ್ಲಿ ಸಾಕಷ್ಟು ಜನರು ಸೇರಿರುವಂತದ್ದು. ಅಲ್ಲಿ ಮೋದಿ ಜನರ ಕೈ ಬೀಸಿ ಹೋಗಿರುವಂತದ್ದು. ಈಗ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ. ಒಂದು 250ರಿಂದ 300 ಜನ ಅಲ್ಲಿ ಪಾಲ್ಗೊಂಡಿದ್ದಾರೆ. 5 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದು ಮುಗಿಸಿದ ನಂತರ ಮೋದಿ ಅವರು ಮತ್ತೆ ಹೆಲಿಪ್ಯಾಡಿಗೆ ಬಂದು ಇಲ್ಲಿಂದ ಹೊರಡ್ತಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅನುಕರಿಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.